स्वागत है आपका बी न्यूज नेशन में। मैं हूं आबिद हुसैन शेख। राज्य में कानून व्यवस्था बिगड़ चुकी है, बीजेपी का आरोप। आज बीजापुर में बीजेपी जिला अध्यक्ष और पदाधिकारियों ने जिला अधिकारी दफ्तर पहुंचकर राज्य में कानून व्यवस्था न होने की बात करते हुए आए दिन हो रहे संघ के कार्यकर्ताओं की मौत का जिम्मेदार सरकार को ठहराकर राज्य में गुंडा सरकार होने का आरोप लगाते हुए जिला अधिकारी को निवेदन पत्र सौंपा। दुष्ट कांग्रेस सरकार के ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ। ಈ ಪ್ರತಿಭಟನೆ ನೇತೃತ್ವವನ್ನು ವಹಿಸಿರ್ತಕ್ಕಂತ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದಂತ ಸನ್ಮಾನ್ಯ ಶ್ರೀ ವಿಠ್ಠಲ್ ಖಡಕ್ಜೋಳ್ ಸರ್ ಅವರು ಕೂಡ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ। ಎಲ್ಲ ಜಿಲ್ಲಾ ಪದಾಧಿಕಾರಿಗಳು, ರಾಜ್ಯ ಪದಾಧಿಕಾರಿಗಳು ಹಾಗೂ ಎಲ್ಲರೂ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದು ಇವತ್ತು ನಾವು ರಾಜ್ಯದಲ್ಲಿ ನೋಡ್ತಾ ಇದ್ದೇವೆ, ದಿನನಿತ್ಯ ಒಬ್ಬ ಇಲ್ಲ ಒಬ್ಬ ಯುವಕನ, ಹಿಂದೂ ಯುವಕನ ಕೊಲೆ ಆಗ್ತಾ ಇದೆ। ಆದರೆ ಸಿದ್ದರಾಮಯ್ಯ ರಾಮಲಿಂಗಾರೆಡ್ಡಿ ಅವರ ಹೇಳಿಕೆ ಯಾವ ರೀತಿ ಕೊಡ್ತಿದ್ದಾರೆ ಅಂದ್ರೆ ಅದಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂಥ ಹೇಳಿಕೆಯನ್ನು ಒಂದು ಅಸಡ್ಡೆ ಹೇಳಿಕೆ ಕೊಡ್ತಾ ಇದ್ದಾರೆ। ಇವತ್ತು ಈ ದೇಶದಲ್ಲಿ ಈ ರಾಜ್ಯ ಜಮ್ಮು ಮತ್ತೊಂದು ಏನಾದರೂ ಜಮ್ಮು ಕಾಶ್ಮೀರ ಆಗಬೇಕಾದ್ರೆ ಅದಕ್ಕೆ ಸಿದ್ದರಾಮಯ್ಯ ಈ ಇರುವಂಥ ಅವರ ಮಂತ್ರಿಮಂಡಲ ಕಾರಣ ಆಗ್ತೈತೆ ಅನ್ನುವಂಥ ಮಾತನ್ನು ನಾವು ಇವತ್ತು ಹೇಳಬೇಕಾಗ್ತೈತೆ। ಯಾಕಂದರೆ ಜಮ್ಮು ಕಾಶ್ಮೀರದಲ್ಲಿ ದಿನನಿತ್ಯ ಗುಂಡುಗಳು ಹಾರುವ ಮುಖಾಂತರ ದಿನನಿತ್ಯ ಅಮಾಯಕರ ಕೊಲೆ ಆಗುವಂಥ ಒಂದು ರಾಜ್ಯ ಯಾವುದಾದ್ರೂ ಇದ್ರೆ ಅದು ನಮ್ಮ ದೇಶದಲ್ಲಿ ಜಮ್ಮು ಕಾಶ್ಮೀರ ಇತ್ತು। ಇವತ್ತು ಆ ಹೆಗ್ಗಳಿಕೆ ಏನಾದರೂ ಇದ್ರೆ ಅದು ಕರ್ನಾಟಕಕ್ಕೆ ಬರುವಂಥ ವ್ಯವಸ್ಥೆ ಆಗ್ತಾ ಇದೆ। ಈ ಕೊಲೆಗಳು ನಿಲ್ಲಬೇಕು, ಇದು ಇದೇ ರೀತಿ ಮುಂದುವರಿದರೆ ಇನ್ನೂ ಉಗ್ರ ಹೋರಾಟ ಮಾಡಬೇಕಾಗ್ತೈತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡುತ್ತೆ। ಬಂಧುಗಳೇ, 4.5 ವರ್ಷದ ಹಿಂದೆ ನಮ್ಮ ಭಾರತೀಯ ಜನತಾ ಪಾರ್ಟಿ 3 ಭಾಗಗಳಾಗಿ ಹೋಗಿದ್ದರ ಪರಿಣಾಮ ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು। ಸನ್ಮಾನ್ಯ ಸಿದ್ದರಾಮಯ್ಯನವರು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ। ಬಂಧುಗಳೇ, ಇವತ್ತು ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಆದಮೇಲೆ ಬಹಳಷ್ಟು ನಾನು ಹಿಂದುಳಿದ ದಲಿತ ಅಲ್ಪಸಂಖ್ಯಾತರ ನಾಯಕ ಅನ್ನುವಂಥ ಅಜೆಂಡಾ ಹಿಡಿದು ಅವರು ಏನು ಚುನಾವಣೆಗೆ ಬಂದರು, ಚುನಾವಣೆಗೆ ಬಂದು ವಿಜಯಶಾಲಿ ಆಗಿದ್ರು, ಅವರು ಹೇಳಿದ್ದನ್ನು ತಾವು ನೆನಪು ಹಾರಿಬಿಟ್ಟಿದ್ದಾರೆ। ನನಗನ್ನಿಸ್ತೈತಿ ಇವತ್ತು ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದ 6 ಕೋಟಿ ಜನ ನೆನಪು ಹಾರುವ ಹಂಗಿಲ್ಲ। ಎದರಲ್ಲಿ ನಂಬರ್ ಫಸ್ಟ್ ಅಪ್ಪ ಅಂದ್ರೆ ಅವರು ಗುಂಡಾಗಿರಿಯಲ್ಲಿ, ಕೊಲೆ ಮಾಡಲ್ಲಿ, ಭಾಗ್ಯಗಳ ಮೇಲೆ ಭಾಗ್ಯಗಳು ಕೊಡ್ತಾ ಬಂದರು। ಎಂಥ ಭಾಗ್ಯ ಕೊಟ್ಟಾರಪ್ಪ ಅಂದ್ರೆ ಕರ್ನಾಟಕ ರಾಜ್ಯದ 6 ಕೋಟಿ ಜನತೆಗೆ ಮರಣ ಭಾಗ್ಯ ಅಂತ ಬರ್ದಾರ ಅವರು। और खबरों के लिए देखते रहिए बी न्यूज नेशन।